ನ್ಯೂಸ್18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಕಲ್ಯಾಣ ಕರ್ನಾಟಕ ಸೇರಿ ಆಂಧ್ರದ ಕೆಲ ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಒಂದು ಅಳವಡಿಕೆ ಕಾರ್ಯ ಬಹುತೇಕವಾಗಿ ಮುಗ್ದೇ ಇರತಕ್ಕಂಥದ್ದು. ನಿಟ್ಟಲ್ಲಿ ಕೂಡ 3 ರಾಜ್ಯಗಳ ಒಂದು ಜೀವನಾಡಿಯಾಗಿರ್ತಕ್ಕಂಥ ಈ ಒಂದು ತುಂಗಭದ್ರಾ ಜಲಾಶಯದ ನೂತನ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಕೂಡ ಮುಕ್ತಾಯಗೊಂಡಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಹೊಸ ಚೈನ್ಗಳ ಅಳವಡಿಕೆ ಕೂಡ ಮುಕ್ತಾಯ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ನಿಟ್ಟಲ್ಲಿ ಕೂಡ ಇದೇ ತಿಂಗಳ ಒಂದು ಜೂನ್ 25ರಂದು ಹೊಸ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಮಾಡಲಿಕ್ಕೆ ಕೂಡ ಈಗಾಗಲೇ ಒಂದು ಸರ್ಕಾರ ಕೂಡ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಕೂಡ ಈ ಒಂದು ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ 3 ರಾಜ್ಯದ CMಗಳು ಕೂಡ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ 3 ರಾಜ್ಯದ CM ಸೇರಿದಂತೆ ಕೇಂದ್ರದ ನೀರಾವರಿ ಸಚಿವರು ಜೊತೆಗೆ ಈ ರಾಜ್ಯದ ಸಚಿವರುಗಳು ಕೂಡ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇರತಕ್ಕಂಥದ್ದು. ಯಾಕೆಂತಂದರೆ ತುಂಗಭದ್ರಾ ಜಲಾಶಯ ಕಲ್ಯಾಣ ಕರ್ನಾಟಕದ ಸೇರಿದಂತೆ ಆಂಧ್ರದ ಕೆಲ ಜಿಲ್ಲೆಗಳ ರೈತರ ಜೀವನಾಡಿಯಾಗಿರ್ತಕ್ಕಂಥದ್ದು. ಇದೇ ಜಲಾಶಯದ ನೀರನ್ನು ನಂಬಿ ನಮ್ಮ ರಾಜ್ಯದ 4 ಜಿಲ್ಲೆಗಳ 3.5 ಲಕ್ಷ ಎಕರೆ ಪ್ರದೇಶದಲ್ಲಿ ಕೂಡ ಇದೇ ಜಲಾಶಯದ ನೀರನ್ನು ಅವಲಂಬಿಸಿ ರೈತರು ಕೂಡ ಒಂದು ಜಮೀನು ಒಂದು ನೀರಾವರಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಆಂಧ್ರದಲ್ಲಿ ಕೂಡ ಸುಮಾರು ಲಕ್ಷಕ್ಕೂ ಹೆಚ್ಚು ಹೆಕ್ಟರ್ ಪ್ರದೇಶದಲ್ಲಿ ಕೂಡ ಇದೇ ಜಲಾಶಯದ ನೀರನ್ನೇ ರೈತರು ಅವಲಂಬನೆ ಮಾಡಿರ್ತಕ್ಕಂಥದ್ದು. ಕೇವಲ ರೈತರು ಕೃಷಿ ಜಮೀನುಗಳಿಗೆ ಮಾತ್ರ ಅಲ್ಲ, ಇದೇ ಒಂದು ಕುಡಿಯಲು ನೀರನ್ನು ಕೂಡ ಇದೇ ನೀರನ್ನು ಕೂಡ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ನಿಟ್ಟಿನಲ್ಲಿ ಕೂಡ ಕಳೆದ 2024 ಆಗಸ್ಟ್ 10ರಂದು ಈ ಭಾಗದ ಜನರಿಗೆ, ಅದರಲ್ಲೂ ತುಂಗಭದ್ರಾ ಅಚ್ಚುಕಟ್ಟ ವ್ಯಾಪ್ತಿಯ ಪ್ರದೇಶದ ರೈತರಿಗೆ ಒಂದು ರೀತಿಯ ಆಘಾತ ಕೂಡ ಉಂಟಾಗಿರ್ತಕ್ಕಂಥದ್ದು. ಯಾಕೆಂತಂದರೆ 19ನೇ ಕ್ರಸ್ಟ್ ಗೇಟು ಕೊಚ್ಚಿ ಹೋದ ನಂತರ ಇಡೀ ಜಲಾಶಯ ವ್ಯಾಪ್ತಿಯ ಜನರು ಕೂಡ ಒಂದು ರೀತಿಯ ಆತಂಕ ಸೃಷ್ಟಿಯಾಗಿತ್ತು. ಯಾಕೆಂತಂದರೆ ಎಲ್ಲ ಕ್ರಸ್ಟ್ ಗೇಟ್ಗಳು ಇದೇ ರೀತಿ ಅಂದರೆ ಕ್ರಸ್ಟ್ ಗೇಟ್ 19 ಹೊಡೆದ ನಂತರ ಅಪಾರ ಪ್ರಮಾಣದ 100 TMC ನೀರು ಕೂಡ ವ್ಯರ್ಥವಾಗಿ ಒಂದು ಹರಿದು ಹೋಗಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಕೂಡ ರೈತರಿಗೆ ಆತಂಕ ಇತ್ತು. ಆದರೆ ನೀರಾವರಿ ತಜ್ಞರು ಜೊತೆಗೆ ಜಲಾಶಯದ ತಜ್ಞರು, ಕ್ರಸ್ಟ್ ಗೇಟ್ಗಳ ತಜ್ಞರೆಲ್ಲರೂ ಸೇರಿ ಅಂದರೆ ಆ ಒಂದು ಸ್ಟಾಪ್ ಲೈಟ್ ಗೇಟ್ಗಳನ್ನು ಅಳವಡಿಸೋದ್ರ ಮೂಲಕ ಆ ತಾತ್ಕಾಲಿಕ ರಿಲೀಫ್ ಕೂಡ ಸಿಕ್ಕಿತ್ತು. ಅದರಲ್ಲಿ ತಜ್ಞರು ಒಂದು ವರದಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂತಂದರೆ 33 ಕ್ರಸ್ಟ್ ಗೇಟ್ಗಳು ಕೂಡ ಸಾಕಷ್ಟು ದುರಸ್ತಿ ಹಂತದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವೆಲ್ಲ ಕ್ರಸ್ಟ್ ಗೇಟ್ಗಳನ್ನು ಕೂಡ ನೂತನ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಕನ್ನಯ್ಯ ನಾಯ್ಡು ಸೇರಿದಂತೆ CWT ಸದಸ್ಯರು ಜೊತೆಗೆ ನೀರಾವರಿ ತಜ್ಞರು ಜೊತೆಗೆ ಜಲಾಶಯದ ತಜ್ಞರು ಕೂಡ ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ 3 ರಾಜ್ಯದ ಸರ್ಕಾರಗಳು ಸೇರಿ ಸುಮಾರು 57.8 ಕೋಟಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ 33 ಹೊಸ ಕ್ರಸ್ಟ್ ಗೇಟ್ಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಹೊಸ ಕ್ರಸ್ಟ್ ಗೇಟ್ ಅಳವಡಿಸಿದ ನಂತರ ಅವುಗಳಿಗೆ ಕ್ರಸ್ಟ್ ಗೇಟ್ಗಳಿಗೆ ಚೈನ್ ಕೂಡ ಹಳೆಯದಾದಂಥ ಚೈನ್ಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆ ಚೈನನ್ನು ಕೂಡ ಬದಲಾವಣೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸಲಹೆಗಳು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಹೊಸ ಒಂದು ಚೈನ್ ಅಳವಡಿಕೆ ಕಾರ್ಯ ಕೂಡ ಮುಕ್ತಾಯ ಕೂಡ ಆಗಿರ್ತಕ್ಕಂಥದ್ದು. ಹೀಗಾಗಿ ಈಗ ಯಾಕಂತಂದರೆ ಕಳೆದ ಬಾರಿ ಕೂಡ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಕೆ ಒಂದು ಕಾಮಗಾರಿ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ 2ನೇ ಬೆಳೆಗೆ ಕೂಡ ರೈತರಿಗೆ ನೀರು ಕೂಡ ಸಿಕ್ಕಿರಲಿಲ್ಲ. ಯಾಕೆಂತಂದರೆ ರೈತರು ತುಂಗಭದ್ರಾ ಜಲಾಶಯದ ಒಂದು ನಂಬಿನ 2 ಬೆಳೆಗಳನ್ನು ಕೂಡ ರೈತರು ಪ್ರತಿ ವರ್ಷ ಬೆಳೀತಾ ಇದ್ರು. ಆದರೆ ಈ ವರ್ಷ ಜಲಾಶಯಕ್ಕೆ ನೀರಿದ್ದರೂ ಕೂಡ 2ನೇ ಬೆಳೀಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆ ಕಾಮಗಾರಿ ಕೂಡ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ರೈತರಿಗೆ ಆತಂಕ ಇತ್ತು. ಆದರೆ ಈ ವರ್ಷ ಆದರೂ ಈ ಕ್ರಸ್ಟ್ ಗೇಟ್ ಅಳವಡಿಕೆ ಕಾಮಗಾರಿ ಮುಗಿತ್ತೋ ಇಲ್ಲೋ ಅಥವಾ ಮತ್ತೊಂದು ವರ್ಷ ಕೂಡ ಮುಂದಿನ ಬೆಳೆಗೆ ಕೂಡ ನೀರು ಸಿಗುತ್ತೋ ಇಲ್ಲ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆತಂಕ ಕೂಡ ಇತ್ತು. ಆದರೆ 3 ರಾಜ್ಯ ಸರ್ಕಾರಗಳು ಜೊತೆಗೆ ಏನು ಗುತ್ತಿಗೆ ಪಡೆದಿರ್ತಕ್ಕಂಥ ಕಂಪನಿ ಕೂಡ ಸರ್ಕಾರ ಏನು ಡೆಡ್ಲೈನ್ ಕೊಟ್ಟಿತ್ತು, ಆ ಒಂದು ಸೂಚನೆ ಮೇರೆಗೆ ಸಮರೋಪಾದಿಯಲ್ಲಿ ಕೂಡ ಒಂದು ಕಾಮಗಾರಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಹೊಸದಾಗಿ 33 ಹೊಸ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಆಗಿರ್ತಕ್ಕಂಥದ್ದು. ಜೊತೆಗೆ ಅದರ ಜೊತೆಗೆ ಹೊಸ ಚೈನ್ಗಳನ್ನು ಕೂಡ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅಂದರೆ ಹೊಸ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆಯನ್ನು ಕೂಡ ಇದೇ ತಿಂಗಳ 25ರಂದು ತುಂಗಭದ್ರಾ ಜಲಾಶಯದ ಸಮೀಪದಲ್ಲಿ ಮಾಡಲಿಕ್ಕೆ ಕೂಡ ಈಗಾಗಲೇ ಸರ್ಕಾರದಿಂದ ಒಂದು ನಿರ್ದೇಶನ ಕೂಡ ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಕೊಪ್ಪಳ ಮತ್ತು
ವಿಜಯನಗರ ಜಿಲ್ಲಾಧಿಕಾರಿಗಳು ಈ ನಿಟ್ಟಿನಲ್ಲಿ ಕೂಡ ಜೊತೆಗೆ TB ಬೋರ್ಡ್ನ ಅಧಿಕಾರಿಗಳು ಕೂಡ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. 3 ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. 3 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಕಷ್ಟಘಟ್ಟಗಳ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಕೂಡ ಬರಲಿಕ್ಕೆ ಕೂಡ ಸಮ್ಮತಿ ಸೂಚಿಸಿದರ ಮಾಹಿತಿ ಕೂಡ ಸಿಕ್ಕಿರ್ತದ್ದು. ಈ ನಿಟ್ಟಿನಲ್ಲಿ ಕೂಡ ರೈತರಿಗೆ ಸಾಕಷ್ಟು ಆತಂಕ ಕೂಡ ಇತ್ತು. ಯಾಕಂತಂದರೆ ಈ ವರ್ಷ ಮುಗಿತಾ ಇಲ್ಲ ನಿಟ್ಟಿನಲ್ಲಿ ಕೂಡ ಆತಂಕ ಇತ್ತು. ಆದರೆ ಈಗ ಕಷ್ಟಘಟ್ಟಗಳ ಒಂದು ಅಳವಡಿಕೆ ಕಾಮಗಾರಿ ಕೂಡ ಮುಗಿದಿರ್ತಕ್ಕಂಥದ್ದು. ರೈತರು ಸಾಕಷ್ಟು ಈಗ ಒಂದು ಖುಷಿಯಲ್ಲಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ನೀರಾವರಿ ತಜ್ಞರ ಜೊತೆಗೆ ಕಷ್ಟಗೇಟ್ ತಜ್ಞರು ಕೂಡ ಸಾಕಷ್ಟು ಅಭಿಪ್ರಾಯನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಎಲ್ಲ ಕಷ್ಟಗೇಟ್ಗಳು ಕೂಡ ದುರಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ ಈ ರೀತಿಯ ಅಪಾಯ ಆಗೋದಿಲ್ಲ ಅನ್ನೋಟ್ಟಲ್ಲಿ ಕೂಡ ರೈತರಿಗೆ ಕೂಡ ನಂಬಿಕೆ ಆಗಿರ್ತಕ್ಕಂಥ. ಯಾಕೆಂದರೆ ಇದೇ ಜಲಾಶಯದ ನಂಬಿ ಲಕ್ಷಾಂತರ ಹೆಕ್ಟರ್ ಪ್ರದೇಶದ ರೈತರು ಕೂಡ ಸಾಕಷ್ಟು ಇದೇ ಜಲಾಶಯನ ಅವಲಂಬನೆ ಮಾಡಿರ್ತಕ್ಕಂಥ ರೈತರಿಗೆ ಒಂದು ರೀತಿಯಲ್ಲಿ ಖುಷಿಯ ವಿಚಾರ ಆಗಿರ್ತಕ್ಕಂಥದ್ದು. ಇನ್ಮುಂದೆ 2 ಬೆಳೆಗಳಿಗೂ ಕೂಡ ರೈತರಿಗೆ ಜಲಾಶಯದಿಂದ ನೀರು ಸಿಗುತ್ತೆ ಅನ್ನೋ ಆಶಾಭಾವನೆಯಲ್ಲಿ ರೈತರು ಇರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.